ಎಲ್ರಿಗೂ ನಮಸ್ತೆ. ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶಿವಮೊಗ್ಗದಲ್ಲಿ 3 ದಿನ ಪುಷ್ಪ ಮೇಳ ಅಂತೇಳ್ಬಿಟ್ಟು ನಡೀತಾ ಇದೆ ಫ್ರೀಡಮ್ ಪಾರ್ಕಲ್ಲಿ. ಸೊ ನಾನು ಇವತ್ತು ಹೋಗಿದ್ವಿ, ಎಸ್ಟರ್ಡೇ ಆ್ಯಂಡ್ ಇವತ್ತು ಮತ್ತು ನಾಳೆ ಕೂಡ ಇದೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದು ಫ್ರಂಟ್ ಏನಿದೆ ಚಂದ್ರಗುತ್ತಿ ದೇವಸ್ಥಾನದ ಥೀಮಲ್ಲಿ ಮಾಡಿದ್ದಾರೆ, ಸಖತ್ತಾಗಿದೆ. ಆಮೇಲೆ ಥರ್ಮಾಕೋಲಲ್ಲಿ ಕೆಲವೊಂದು ಆರ್ಟ್ಗಳನ್ನಾಗಿರ್ಬೋದು, ಅದಾದಮೇಲೆ ಕುವೆಂಪು ಅವರ ಮನೆ, ನಮ್ಮ ಶಿವಮೊಗ್ಗದ ಕುಪ್ಪಳ್ಳಿಯಲ್ಲಿರುವ ಕುವೆಂಪು ಅವರ ಮನೆ ಫೇಮಸ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಅದು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದಾದಮೇಲೆ ಕೆಲವೊಂದು ಆರ್ಟ್ಗಳು ಅದೆಲ್ಲ ತುಂಬ ಚೆನ್ನಾಗೇ ಇದೆ. ಅದು ಅಡ್ರೆಸ್ ಕೂಡ ಅವರು ಕುಚಲಕ್ಕಿ ಕೆರೆಯಲ್ಲೇನೋ ಮಾಡ್ತಾರೆ ಅಂತ ಹೇಳಿದ್ದಾರೆ. ನನ್ನ ಹತ್ರ ವಿಸಿಟಿಂಗ್ ಕಾರ್ಡ್ ಕೂಡ ನಾನು ಇಸ್ಕೊಂಡು ಬಂದೆ, ತುಂಬ ಲೈಕ್ ಆಯಿತು, ಸೊ ಇಸ್ಕೊಂಡು ಬಂದೆ. ಅದಾದಮೇಲೆ ತುಂಬ ಆರ್ಟ್ಗಳು, ಕೆಲವೊಬ್ಬರು ಆರ್ಟ್ಗಳನ್ನೆಲ್ಲ ಮಾಡಿರ್ತಾರಲ್ಲ ಅದನ್ನೆಲ್ಲ ಶೋ ಮಾಡಿದರು ಅಂತಲೇ ಹೇಳ್ಬೋದು. ಸೇಲ್ ಪರ್ಪಸ್ಸೇ ಎಲ್ಲ ಇತ್ತು. ಆ್ಯಂಡ್ ಫ್ರೂಟ್ಸ್ಗಳಾಗಿರ್ಬೋದು, ವೆರೈಟಿ ಸೀಡ್ಸ್ಗಳು ಅದೆಲ್ಲ ಇತ್ತು. ಅದಾದಮೇಲೆ ಗೋಡಂಬಿಯ ಸಸಿಗಳು ಅದನ್ನು ಕೂಡ ಮಾಡ್ತಾಯಿದ್ರು. ಅದಾದಮೇಲೆ ಮರದ ಮೇಲ್ಗಡೆ ಡಿಸೈನ್ ಮಾಡಿರೋರು ಕೆಲವು ಮಹಿಳೆಯರು ಮನೆಯಲ್ಲೇ ಮಾಡಿಬಿಟ್ಟು ಮಹಿಳೆಯರು ತೊಗೊಂಡು ಬಂದು ಸೇಲಿಗೆ ಇಟ್ಟಿದ್ರು. ಆ್ಯಂಡ್ ತುಳಸಿ ಕಟ್ಟೆ ಆಗಿರ್ಬೋದು, ಮಣ್ಣಿನ ಇಯರಿಂಗ್ಸ್ ಆಗಿರ್ಬೋದು. ಅದಾದಮೇಲೆ ನಾವು ಅಪ್ಪಾಜಿ ಕೂಡ ಅಲ್ಲಿ ಡ್ರಾಯಿಂಗ್ ಮಾಡ್ತಾಯಿದ್ರು, ಫೇಸ್ ಡ್ರಾಯಿಂಗು. ಕೇವಲ ಒಂದು ಹಾಫ್ ಆನ್ ಅವರಲ್ಲೇನೋ ಮಾಡಿಕೊಟ್ರು, ತುಂಬ ಚೆನ್ನಾಗಿ ಮಾಡಿಕೊಟ್ರು ಅಂತಲೇ ಹೇಳ್ಬೋದು. ಅದಾದಮೇಲೆ ಡ್ರೆಸ್ಗಳಿತ್ತು. ಅದಾದಮೇಲೆ ಹುಬ್ಬಳ್ಳಿ ಗಿರ್ಮಿಟ್ ಆ್ಯಂಡ್ ಅದನ್ನು ತಿನ್ಕೊಂಡು ನಾವಿಲ್ಲಿಂದ ಹೊರಟ್ವಿ. ಯಾರಿನ್ನೂ ಹೋಗಿಲ್ಲ, ಮಿಸ್ ಮಾಡ್ಕೊಳ್ಬೇಡಿ, ತುಂಬ ಚೆನ್ನಾಗಿದೆ. ನಾಳೆ ಕೂಡ ಇರುತ್ತೆ, ಹೋಗಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ವ್ಲಾಗ್ ನೋಡಿದ್ರೆ